ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷೂಸ್ ಕಿಚನ್. ಹೋಟೆಲ್ ಟೇಸ್ಟು ಹಾಗೆ ಸಾಫ್ಟ್ ಟೆಕ್ಸ್ಚರ್ ಬರೋ ಹಾಗೆ ಚೌಚಪಾತನ್ನು ಮಾಡೋದನ್ನು ನಾನು ತೋರಿಸ್ತೀನಿ. ಅದೇ ಖಾರಬಾತು ಮತ್ತು ಕೇಸರಿಬಾತು. ನಾನು ಇವತ್ತು ಕೇಸರಿಬಾತು ಹಲಸಿನ ಹಣ್ಣು ಹಾಕಿ ನಾನು ಕೇಸರಿಬಾತು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಈಗ ಒಂದು ಪ್ಯಾನಿಗೆ ನಾನು 1 ಸ್ಪೂನ್ ಎಣ್ಣೆ ಹಾಕಿ ದ್ರಾಕ್ಷಿ ಗೋಡಂಬಿನ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪಗಾಗೋ ತನಕ. ಈಗ ಅದನ್ನು ನಾನು ಸಪ್ರೇಟ್ ಕಪ್ಪಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ದೊಡ್ಡ ಗ್ಲಾಸಲ್ಲಿ ನಾನು ಮೀಡಿಯಮ್ ರವೆನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಸ್ಪೂನು ತುಪ್ಪ ಹಾಕಿ ಈಗ ಚೆನ್ನಾಗಿ ಅದನ್ನು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಅದು ಹುರಿತಾ ರವೆದು ಘಮ ಬರುತ್ತೆ. ಅಷ್ಟು ತನಕ ಚೆನ್ನಾಗಿ ಹುರಿದಾದಮೇಲೆ ಸಪ್ರೇಟಾಗಿ ನೀವು ತಟ್ಟೆಲಿ ತೆಗೆದಿಡಿ. ಈಗ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನಾನು ಯಾಕೆ ರವೆನ ಹುರಿತಾ ಇದ್ದೀನಿ ಅಂದರೆ, ಅರ್ಧ ಪಾಟು ನಾನು ಉಪ್ಪಿಟ್ಟು ಮತ್ತು ಅರ್ಧ ಪಾಟು ನಾನು ರವೆಗೆ ಯೂಸ್ ಮಾಡ್ತಾ ಇರೋದು. ಈಗ ರವೆ ನಾನು ತೆಗೆದಿಟ್ಟಿದ್ದೀನಿ. ಒಂದು ಪ್ಯಾನಿಗೆ ನಾನು 2 ಸ್ಪೂನು ತುಪ್ಪ ಹಾಕಿದ್ದೀನಿ ಮತ್ತು ಹಲಸಿನ ಪೇಸ್ಟ್ ಮಾಡಿದ್ದೀನಲ್ಲ ಅದು 1 ಕಪ್ ಹಾಕ್ಕೊಂಡಿದ್ದೀನಿ. ಈಗ 5 ನಿಮಿಷ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಆಗ ಅದು ಹಸಿ ವಾಸನೆ ಹೋಗುತ್ತೆ. ಈಗ ಅದು ಹುರಿದಾಗಿದ ತಕ್ಷಣ ನಾನು 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿ ಬರೋ ತನಕ ನಾವು ಅದನ್ನು ಚೆನ್ನಾಗಿ ಸ್ಟಿರ್ ಮಾಡ್ತಾಯಿರಿ. ಈಗ ನೀರು ಕುದಿ ಬಂದಾದಮೇಲೆ ಆಲ್ರೆಡಿ ನಾವು ಮೀಡಿಯಮ್ ರವೆ ನಾವು ಹುರಿದಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಈಗ ರವೆ ಜೊತೆ ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅದು ನೀರೆಲ್ಲ ಚೆನ್ನಾಗಿ ರವೆ ಅಬ್ಸರ್ವ್ ಆದಮೇಲೆ ನಾನು 1/4 ಗ್ಲಾಸ್ ಅಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಅರ್ಧ ಗ್ಲಾಸ್ ರವೆ ಹಾಕ್ಕೊಂಡಿದ್ದು 1/4 ಗ್ಲಾಸ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು 1 ಕಪ್ಪಷ್ಟು ನಾನು ಹಲಸಿನ ಹಣ್ಣು ಹಾಕಿದ್ದೀನಲ್ಲ ಅದೇ ತುಂಬ ಸ್ವೀಟ್ ಇರುತ್ತೆ. ಹಾಗಾಗಿ 1/4 ಗ್ಲಾಸ್ ಸಕ್ಕರೆ ಸಾಕು. ಆಮೇಲೆ ಕೇಸರಿ ದಳನ ನಾನು ಹಾಲಲ್ಲಿ ನೆನೆಸಿಟ್ಟಿದ್ದೆ. ಈ ಕೇಸರಿ ಹಾಲನ್ನು ಈಗ ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನು ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈಡ್ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ತಿರ್ಗಿ 2 ಸ್ಪೂನು ತುಪ್ಪ ಹಾಕಿ ಏಲಕ್ಕಿ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಪಾತ್ರೆ ಬಿಡೋಂಗೆ ಆಗಿದೆಲ್ಲ. ಈಗ ಇದು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ಕೇಸರಿಬಾತು. ಅದು ಪಾತ್ರೆ ಬಿಡ್ತಾ ಇದ್ದಂಗೆ ನೀವು ತುಪ್ಪ ಎಷ್ಟು ಹಾಕ್ತಿರೋ ಫ್ರೆಂಡ್ಸ್, ಕೇಸರಿಬಾತು ಅಷ್ಟೇ ಟೇಸ್ಟಾಗಿ ಬರುತ್ತೆ. ಈಗ ಕೇಸರಿಬಾತು ರೆಡಿಯಾಗಿದೆ. ಖಾರಬಾತು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಒಂದು ಪ್ಯಾನಿಗೆ ನಾನು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಇದು ಕೆಂಪಗಾಗೋ ತನಕ ಹುರ್ಕೊಳ್ಬೇಕು. ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಮತ್ತು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಹುರಿತಾ ಇದ್ದಂಗೆ ನಾನು ಬೀನ್ಸ್ ಮತ್ತು ಕ್ಯಾರೆಟ್ ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಟು ನಾನು ತೊಳೆದಿಟ್ಟಿದ್ದೀನಿ. ಅದನ್ನು ನಾನು ಈರುಳ್ಳಿ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ದೊಡ್ಡದು ಟೊಮೆಟೊನ ಅದನ್ನು ಫೈನ್ ಚಾಪ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಅದನ್ನು ಹುರ್ಕೊಳ್ಬೇಕು. ಅದನ್ನು ಲಿಡ್ ಕ್ಲೋಸ್ ಮಾಡಿ ನೀವು ಒಂದು 5 ನಿಮಿಷ ನೀವು ಅದನ್ನು ಬೇಯಕ್ಕೆ ಬಿಡಿ. ಈಗ ಟೊಮೆಟೊ ಸಾಫ್ಟ್ ಆಗಿದ ತಕ್ಷಣ ಇದು ಖಾರಬಾತಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದೇ ಇದು ಒಂದು ಸೀಕ್ರೆಟು. ಅದೇ ಏನಂದರೆ ವಾಂಗಿಬಾತ್ ಪೌಡರ್ ನಾನು ಹಾಕ್ತಾ ಇರೋದು. ಈಗ 1 ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಹಾಕಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅದು ಖಾರಬಾತ್ ಅಂದರೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಅದು ಟೇಸ್ಟ್ ಕೊಡುತ್ತೆ ಅಂದರೆ, ನೀವು ಒಂದು ಸತಿ ಈ ಥರ ಮಾಡಿ ನಿಮ್ಮ ಮನೆಯವರು ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ನಾನು 1 ಸ್ಪೂನಷ್ಟು ವಾಂಗಿಬಾತ್ ಪೌಡ್ರ್ ಹಾಕಿ ಒಂದು 2 ನಿಮಿಷ ನಾನು ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಒಂದು 2 ಸ್ಪೂನಷ್ಟು ತುರಿದಿರೋಂಥ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ನೀರು ಕುದಿ ಬರ್ತಾ ಇದ್ದಂಗೆ ನಾವು ಏನು ರವೆ ಹುರಿದಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯಕ್ಕೆ ಬಿಡಿ. ಆಗ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಈಗ ಅಬ್ಸರ್ವ್ ಆಗಿದೆ, ಆದ್ರೂ ಒಂದು ಸ್ವಲ್ಪ ನೀರಂಶ ಇದೆ. ಇದಕ್ಕೆ ನಾನು ಆಲ್ರೆಡಿ ಸಣ್ಣಕ್ಕೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಬೇಯಕ್ಕೆ ಬಿಡಬೇಕು. ಈಗ ಇದು ಬೆಂದಾಗಿದ ತಕ್ಷಣ ಇದು ಉಪ್ಪಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಯಾಕಂದರೆ ಅದು ಸಾಫ್ಟಿ ಟೆಕ್ಸ್ಚರು ಹೋಟೆಲ್ ಥರ ಸಾಫ್ಟ್ ಆಗಿರುತ್ತಲ್ಲ ಅದೇ ಥರ ಬಂದಿದೆ. ಈಗ ನೋಡಿ, ಈಗ ನೀವು ಅದು ನೋಡ್ತಾನೆ ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಸಾಫ್ಟಾಗಿ ಖಾರಬಾತ್ ಮತ್ತು ಕೇಸರಿಬಾತ್ ಬಂದಿದೆ ಅಂತೇಳಿ. ಹೇಗೆ ಬರುತ್ತೆ ಅಂತೇಳಿ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್